ಬಳ್ಳಾರಿ ಕೇಂದ್ರ ಕಾರಾಗೃಹದ ಕಂಬಿ ಹಿಂದೆ ಕಾಟೇರ ಐಸ್ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯಲ್ಲಿ ಪೊಕ್ಕಿ ಬಳ್ಳಾರಿಗೆ ಹೋದಾಗಿನಿಂದ ಒಂದಲ್ಲ ಒಂದು ವಿಚಾರಣೆಗೆ ಕಿರಿಕ್ ಬೇಡಿಕೆ ಇಟ್ಟ ದಾಸ ನೋಯಿಂದ ಜೈಲು ಅಧಿಕಾರಿಗಳು ಐಸ್ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯಲ್ಲಿ ಪೊರ್ಕಿ ಇರುವಂತದ್ದು ಬಳ್ಳಾರಿಗೆ ಕಾಲಿಟ್ಟಾಗಿನಿಂದ ಪೊರ್ಕಿಯ ಒಂದಲ್ಲ ಒಂದು ಈಗ ಕಿರಿಕ್ ನಡೀತಾನ ಇದೆ. ಬಳ್ಳಾರಿಗೆ ಹೋದಾಗಿನಿಂದ ಒಂದಲ್ಲ ಒಂದು ವಿಚಾರಕ್ಕೆ ದರ್ಶನ್ ಕಿರಿಕ್ ಮಾಡ್ತಾನೆ ಇದ್ದಾರಂತೆ. ಬೇಡಿಕೆ ಇಟ್ಟಂತ ದಾಸ ನೋ ಎನ್ನಂತ ಅಧಿಕಾರಿಗಳು ರೇಣುಕಾಸ್ವಾಮಿಯ ಕೊಲೆ ವಿಚಾರಕ್ಕೆ ಬಳ್ಳಾರಿಗೆ ಹೋಗಿರುವಂತ ಅಂದ್ರೆ ಪರಪ್ಪನ ಗೃಹದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿರುವಂತ ದರ್ಶನ್ ಒಂದಲ್ಲ ಒಂದು ವಿಚಾರಕ್ಕೆ ಈಗ ಕಿರಿಕನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಒಂದು ಕಡೆ ಜೈಲಿಖಾದ್ ಅಧಿಕಾರಿಗಳಿಗೆ ಸಾಕಷ್ಟು ಬೇಡಿಕೆ ಇಟ್ಟಿರುವಂತ ದರ್ಶನ್ ಅವರಿಗೆ ನೋ ಅಂತ ಹೇಳ್ತಿದ್ರಂತೆ ಅಧಿಕಾರಿಗಳು. ಬಳ್ಳಾರಿಗೆ ಶಿಫ್ಟ್ ಆದಾಗ್ರಿಂದ ದರ್ಶನ್ ಒಂದಲ್ಲ ಒಂದು ಬೇಡಿಕೆನ ಇಡ್ತಾ ಇದ್ದರಂತೆ. ಅಲ್ಲದೆ ಸಾಕಷ್ಟು ವಿಚಾರಗಳಿಗೆ ಕಿರಿಕನ್ನ ತೆಗೆದುಕೊಳ್ತಾ ಇರುತ್ತೆ. ಆರೋಪಿ ದರ್ಶನ್ಗೆ ಈಗ ಶುರುವಾಯಿತು ಮತ್ತೊಂದು ಚಿಂತೆ. ಆರೋಪಿ ಹಂತ ದರ್ಶನ್ಗೆ ಈಗ ಮತ್ತೊಂದು ಚಿಂತೆ ಶುರುವಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಈಗ ಮತ್ತೊಂದು ಚಿಂತೆ ಶುರು ಆಗಿರುವಂಥದ್ದು. ರೇಣುಕಾಸ್ವಾಮಿಯ ಕೊಲೆ ಆರೋಪದಡಿ ಈಗ ಜೈಲು ಅಕ್ಕಿ ಆಗಿರ್ಬೇಕಂತ ದರ್ಶನ್ ಈಗ ಬಳ್ಳಾರಿ ಸೇರಿದ ಮೇಲೆ ಒಂದಲ್ಲ ಒಂದು ಕಿರಿಕನ ಮಾಡ್ಕೊಳ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ದರ್ಶನ್ಗೆ ಈಗ ಮತ್ತೊಂದು ಚಿಂತೆ ಶುರುವಾಗಿದೆ ಅಂತೆ. ದೇಹ ಗಾತ್ರವನ್ನು ಸರಿಯಾಗಿ ಉಳಿಸಿಕೊಳ್ಳಲು ಅಂದ್ರೆ ಅದಕ್ಕೋಸ್ಕರ ದೇಹದ ಗಾತ್ರವನ್ನು ಸರಿಯಾಗಿ ಮೇಂಟೈನ್ ಮಾಡೋಕ್ಕೋಸ್ಕರ ಸಾಕಷ್ಟು ಬೇಡಿಕೆ ಇಡ್ತಾ ಇದ್ದಾರಂತೆ. ಅಷ್ಟಕ್ಕೂ ಅವರು ಏನೆಲ್ಲ ಬೇಡಿಕೆ ಇಡ್ತಾ ಇದ್ದಾರೆ ಈ ವಿಚಾರ ಕುರಿತಂತೆ ದೇಹದ ಗಾತ್ರ ಇರಬಹುದು, ಫಿಟ್ನೆಸ್ ಇರಬಹುದು, ಇದೆಲ್ಲ ಸೇರಿದಂತೆ ಬಳ್ಳಾರಿ ಜೈಲು ಅಧಿಕಾರಿಗಳ ಹತ್ರ ಏನೆಲ್ಲ ಒಂದು ಬೇಡಿಕೆ ಇಡ್ತಾ ಇದ್ದಾರೆ ನೋಡೋದಾದ್ರೆ ಸಾಕಷ್ಟು ವಿಚಾರಗಳನ್ನ ಅವರು ಬೇಡಿಕೆ ಇಡ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ಹೋದಾಗಿನಿಂದ ದರ್ಶನ್ ಅವರು ಸಾಕಷ್ಟು ಬೇಡಿಕೆಗಳ ಇಡ್ತಿರೋದು, ಸಾಕಷ್ಟು ಕಿರಿಕ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆವರೆಗೂ ಕೂಡ ಅಮ್ಮನನ್ನ ನೋಡಬೇಕು ಅಂತ ಸಾಕಷ್ಟು ಕಂಗಾಲಾಗಿದ್ರು, ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು. ಅಲ್ಲಿಯ ಅಧಿಕಾರಿಗಳ ಜೊತೆಗೆ ಅಮ್ಮನ ನೋಡಬೇಕು ಅಂತ ಹೇಳ್ಕೊಂಡಿದ್ರಂತೆ. ಇದೀಗ ಮತ್ತೆ ಇದೇ ವಿಚಾರಕ್ಕೋಸ್ಕರನೇ ಇದು ಮಾಡ್ತಾ ಇರೋದು. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ನಟ ದರ್ಶನ್ಗೆ ಟಿವಿ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ. ಹೋದಾಗಿನಿಂದ ಒಂದಷ್ಟು ಬೇಡಿಕೆ ಇಟ್ಟಿದ್ರು. ಆ ಸಮಯದಲ್ಲಿ ಟಿವಿ ವ್ಯವಸ್ಥೆ ಬೇಕು ಅಂತ ಹೇಳಿದ್ರು. ಟಿವಿ ವ್ಯವಸ್ಥೆನ ಈಗ ಮಾಡಿಕೊಟ್ಟಿದ್ದಾರೆ. ಬಟ್ ಟಿವಿ ವ್ಯವಸ್ಥೆ ಮಾಡಿದ ಮೇಲೆ ಆತನ ಈಗ ಮತ್ತೊಂದು ಬೇಡಿಕೆ ಅಲ್ಲಿ ಏನಪ್ಪಾ ಅಂತಂದ್ರೆ ಟಿವಿಲಿ ಕೇವಲ ದೂರದರ್ಶನ ಮಾತ್ರ ಅಲ್ಲಿನ ಜೈಲು ಅಧಿಕಾರಿಗಳು ಕೊಟ್ಟಿರಂತೆ. ಬಟ್ ನನಗೆ ಎಲ್ಲಾ ಚಾನಲ್ ನೋಡುವಂತ ಪರ್ಮಿಷನ್ ಮಾಡಿಕೊಡ್ಬೇಕು ಅಂತ ದರ್ಶನ್ ಈಗ ಬೇಡಿಕೆ ಇಟ್ಟಿದ್ದಾರಂತೆ. ಸೊ ಇದೊಂದು ಬೇಡಿಕೆ ಆದರೆ ಮತ್ತೊಂದು ತಮ್ಮ ದೇಹ ಗಾತ್ರವನ್ನು ಸರಿಯಾಗಿ ಉಳಿಸಿಕೊಳ್ಳಲು ಅದಕ್ಕೋಸ್ಕರ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ಪ್ರೋಟೀನ್ ಪೌಡ್ರು ಮತ್ತೆ ವಿಟಮಿನ್ಸ್ ಇರುವಂತಹ ಬಾಟಲ್ಗಳು ಬೇಕು ಅಂತ ಬೇಡಿಕೆನ ಇಟ್ಟಿದ್ದಾರಂತೆ. ದೇಹದ ಗಾತ್ರವನ್ನು ಸರಿಯಾಗಿ ಉಳಿಸಿಕೊಳ್ಳೋದಕ್ಕೋಸ್ಕರ ಪ್ರೋಟೀನ್ ಪೌಡರ್ ಮತ್ತೆ ವಿಟಮಿನ್ಸ್ ಬೇಕು ಅಂತ ಈ ಒಂದು ವಿಚಾರಕ್ಕೋಸ್ಕರನೇ ಇಟ್ಟಿರುವಂತು. ಸಾಕಷ್ಟು ಬೇಡಿಕೆಗಳನ್ನ ದಾಸ ಇಟ್ಟಿರೋದು. ಒಂದಷ್ಟು ಬೇಡಿಕೆಗಳಿಗೆ ಎಸ್ ಅಂತ ಹೇಳಿದ್ರೆ ಮತ್ತೊಂದಷ್ಟು ಬೇಡಿಕೆಗೆ ನೋ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಹೇಳಿದಂತೆ ಒಂದು ತಮ್ಮ ದೇಹದ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಪ್ರೋಟೀನ್ ಬೇರೆ ಬೇರೆ ಚಾನಲ್ಗಳು ಪ್ರಸಾರ ಹಾಕಿಕೊಡುವಂತ ಈಗ ದಾಸ ಮನವಿ ಮಾಡ್ತಾ ಇದ್ದಾರಂತೆ. ಅಂದ್ರೆ ಬೇಡಿಕೆ ಇಟ್ಟೋದಲ್ಲಷ್ಟೇ ಅಲ್ಲದೆ ಅಲ್ಲಿ ಕೊಟ್ಟಂತ ಟಿವಿ ಕೂಡ ದೂರದರ್ಶನ ಮಾತ್ರ ಪ್ರಸಾರ ಆಗ್ತಾ ಇದೆ. ಬಟ್ ಅದ್ರ ಜೊತೆಗೆ ಬೇರೆ ಬೇರೆ ಕೂಡ ವ್ಯವಸ್ಥೆ ಬೇಕು ಅಂತ ಬೇಡಿಕೆನ ಇಟ್ಟಿದ್ದಾರಂತೆ. ಬೇರೆ ಬೇರೆ ಚಾನೆಲ್ಗಳು ಹಾಕಿಸಿಕೊಳ್ಳುವಂತೆ ದಾಸ ಮನವಿ ಮಾಡ್ತಾ ಇದ್ದಾರಂತೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ನಟ ದರ್ಶನ್ ಟಿವಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಏಕೆಂದ್ರೆ ಟಿವಿ ವ್ಯವಸ್ಥೆ ಬೇಕು ಅಂತ ದರ್ಶನ್ ಅವರು ಮನವಿ ಕೂಡ ಮಾಡಿಕೊಂಡಿದ್ರು. ಹಾಗಾಗಿ ದರ್ಶನ ಮನವಿಗೆ ಸ್ಪಂದಿಸಿದಂತ ಅಲ್ಲಿನ ಜೈಲು ಅಧಿಕಾರಿಗಳು ಅವರಿಗೋಸ್ಕರ ಟಿವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಆ ಟಿವಿಯಲ್ಲಿ ಕೇವಲ ದೂರದರ್ಶನ ಮಾತ್ರ ಪ್ರಸಾರ ಮಾಡಲಾಗ್ತಿತ್ತಂತೆ. ಬಟ್ ನನಗೀಗ ಬೇರೆ ಬೇರೆ ಚಾನೆಲ್ಗಳು ಬೇಕು ಅಂತ ಈಗ ದರ್ಶನ್ ಅವರು ಮನವಿ ಮಾಡಿದಾರಂತೆ. ಜೊತೆ ಕಿರಿಕ್ ಕೂಡ ಮಾಡ್ಕೊಳ್ತಾ ಇದ್ರಂತೆ. ನಂಗೆ ಬೇಕೇ ಬೇಕು ಅಂತ ಹಠ ಕೂಡ ಹಿಡಿದಿದ್ದಾರಂತೆ ದರ್ಶನ್ ಅವರು. ದರ್ಶನ್ಗೆ ಏನು ಟಿವಿಯನ್ನು ಕೊಟ್ಟಿದ್ರು ಆ ಟಿವಿಲಿ ಕೇವಲ ದೂರದರ್ಶನ ಮಾತ್ರ ಬರ್ತಾ ಇದೆಯಂತೆ. ಹಾಗಾಗಿ ದೂರದರ್ಶನ ಜೊತೆಗೆ ಬೇರೆ ಬೇರೆ ಎಲ್ಲವೂ ಕೂಡ ಚಾನೆಲ್ಗಳು ಬರಬೇಕು ಅಂತ ಮನವಿ ಮಾಡಿದಾರಂತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಆಲ್ಮೋಸ್ಟ್ 22 ದಿನಗಳಾಗಿದೆ. ಪರಪ್ಪನ ಗೃಹದಲ್ಲಿ ಮಾಡಿಕೊಂಡಂತ ಒಂದಷ್ಟು ಎಡವಟ್ಟುಗಳಿಂದಾಗಿ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ಒಂದು ರೀತಿ ಅವರಿಗೆ ಒಂಟಿತನ ಕಾಡ್ತಾ ಇದೆ. ಏಕೆಂದ್ರೆ ಇಲ್ಲಿ ಅವರಿಗೆ ಒಂದಷ್ಟು ಸಾಥ್ ಕೊಡೋಕ್ಕೆ ಒಂದಷ್ಟು ಜನ ಇದ್ರು. ಅವ್ರ ಜೊತೆಗೆ ಅವರ ಪಟಾಲ ಕೂಡ ಇತ್ತು. ಅಲ್ಲದೆ
ವಿಲ್ಸನ್ ಗಡ ನಾಗ ಇರ್ಬೋದು, ಶ್ರೀನಿ ಇರ್ಬೋದು, ಹೀಗೆ ಒಂದಷ್ಟು ರೌಡಿ ಪ್ರಾಬ್ಲಮ್ ಕೂಡ ಸಾಥ್ ಕೊಡ್ತಾ ಇತ್ತು. ಬಟ್ ಅದು ಯಾವಾಗ ಒಂದು ಫೋಟೋ ವೈರಲ್ ಆಗುತ್ತೆ, ವೈರಲ್ ಆದ ಬಳಿಕ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿ ಈಗಾಗಲೇ 22 ದಿನ ಆಗಿದೆ. ಸೊ ಇಲ್ಲಿವರೆಗೂ ಅಮ್ಮನ ನೋಡಬೇಕು ಅಂತ ಕಾತರಿಸ್ತಾ ಇದ್ರು, ಅಮ್ಮನ ಕಾಣಬೇಕು, ಅಮ್ಮನ ಮಾತಾಡಬೇಕು ಅಂತ. ಅವರ ತಾಯಿ ಕೂಡ ನಿನ್ನೆ ಅಷ್ಟೇ ದರ್ಶನ ಕೊಟ್ಟಿರೋ ತಾಯಿನ ಮೀಟ್ ಮಾಡಿದ್ದಾರೆ. ಇದೀಗ ಅದಾದ ಬಳಿಕ ಏನು ನನಗೆ ಬೇರೆ ಬೇರೆ ಬೇಡಿಕೆನ ಇಡ್ತಿರೋದನ್ನು ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇರೋದು. ಮೊದಲನೇದಾಗಿ ಟಿ.ವಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತಾಡಿದರೆ, ಟಿ ವಿಯಲ್ಲಿ ಬೇಕು ಅಂತ ಲಾಸ್ಟ್ ವೀಕ್ ಅವರು ಕೇಳ್ಕೊಂಡಿದ್ರು.